ಒಂದು ಶಕ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಇವರು ಕೂಡ ಒಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ಯಾವ ರೀತಿ ನೀವು ಹೋರಾಟ ಮಾಡಬೇಕು ಮತ್ತು ಎಲ್ಲೆಲ್ಲಿ ನೀವು ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ, ಅದು ನೀವು ಗಮನದಲ್ಲಿಟ್ಟು ಇದನ್ನ ಕೇಳ್ಕೊಬೇಕು. ಅದೇ ರೀತಿ ಅವರಿಗೆ ನಾನು ಈ ಸಮಾರಂಭಕ್ಕೆ ಸ್ವಾಗತ ಕೋರುತ್ತಾ ನಮ್ಮ ಮತ್ತೊಬ್ಬ ನ್ಯಾಯಾಧೀಶರಾದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾದ ತುಂಬ ಆಕ್ಟಿವ್ ಆಗಿರೋದು, ಯಾಕೆಂದ್ರೆ ನನಗೂ ಸದಸ್ಯರಾಗಿ ಮಾಡ್ಕೊಂಡಿದ್ದಾರೆ. ವೀರಪ್ಪ ಸಾಹೇಬ್ರಿದ್ದಾಗೆ ನಮಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸದಸ್ಯರಾಗಿ ಮಾಡಿಕೊಂಡ್ರು. ಮತ್ತೆ ಅದಾದ ನಂತರ 2ನೇ ಟೈಮ್ ಇವಾಗ ನನಗೆ ಕಂಟಿನ್ಯೂ ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮೂಲಕ ಒಂದು ಅಭಿನಂದನೆ. ಆ ರೀತಿ ಇವತ್ತು ಕರ್ನಾಟಕದಲ್ಲಿ ಯಾವುದೇ ಒಂದು ತಾಲೂಕು ಸಮಿತಿ ಇರ್ಬೋದು, ಜಿಲ್ಲಾ ಸಮಿತಿ ಇರ್ಬೋದು, ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ್ದು ನಿದ್ದೆ ಬಿಟ್ಬಿಟ್ಟಿದ್ದಾರೆ ಶಶಿಧರ್ ಶೆಟ್ಟರು ಬಂದ್ಮೇಲೆ. ಯಾಕೆಂದ್ರೆ ಅಷ್ಟು ವರ್ಕ್ ಕೊಡ್ತಾರೆ, ರಾತ್ರಿ ಆಗಲು ಅನ್ನೋಂಗಿಲ್ಲ. ನಾವು ಹೋಗ್ತೀವಿ ಬೆಳಿಗ್ಗೆ 6 ಗಂಟೆಗೆ ರೆಡಿ ಆಗಿರ್ಬೇಕು, 10-11 ಗಂಟೆ ಆದ್ರೆ ನಮ್ಗೆ ಕೆಲಸ ಇರ್ತದೆ. ಮಿನಿಟ್ ಟು ಮಿನಿಟ್ ಅಷ್ಟು ಕೆಲಸ ಕೊಡ್ತಾವ್ರೆ. ಅವ್ರೇನಕ್ಕಾಗಿ ಮಾಡ್ತಾವ್ರೆ ಇವತ್ತು ಆ ಕೆಲಸ ಅಂತ ಅವ್ರ ಮನೆಗೆಲ್ಲ ಮಾಡ್ತಾರೆ. ಸಮಾಜ ಒಂದು ಒಳ್ಳೇದ ದಾರಿಗೆ ಬರಲಿ. ಇವತ್ತೇನಾಗ್ತದೆ, ಸಮಾಜ ಕೆಡ್ತಾ ಇದೆ ಎಲ್ಲ ಕಡೆ. ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ಅಡಿಕ್ಟ್ ಆಗಿ ಯಾವುದು ಡ್ರಗ್ಸೋ ಅದು ಯಾವುದಕ್ಕೂ ಹೊಂದಿರ್ತಾರೆ. ಪ್ರತಿಯೊಂದು ಕುಟುಂಬದಲ್ಲಿ ಇದು ಸಾಮಾನ್ಯ ಆಗಿದೆ. ಹಳ್ಳಿಯಿಂದ ಡಿಲ್ಲಿವರೆಗೂ ಅಂತ ಹೇಳ್ತಾರೆ. ಇದು ನೀವು ನೋಡ್ತಾ ಇದ್ದೀರಾ, ಎಷ್ಟೊಂದು ಈ ಮಾದಕ ದ್ರವ್ಯಗಳನ್ನ ಸೀಸ್ ಮಾಡ್ತಾನೆ ಇರ್ತಾರೆ, ಪೇಪರಲ್ಲಿ ನೋಡ್ತಾ ಇರ್ತೀರಾ. ಆದ್ರಿಂದ ಅದ್ರ ಬಗ್ಗೆ ಕೂಡ ಇದ್ರ ಬಗ್ಗೆ ನಿಮಗೆ ಒಂದು ಟ್ರೈನಿಂಗ್ ಕೊಡಬೇಕು. ಮತ್ತೆ ಎಲ್ಲೆಲ್ಲಿ ಯಾವ ರೀತಿ ಮಾಡ್ತಾರೆ, ಅದು ಮಾದಕ ದ್ರವ್ಯಗಳು ಮಾರೋರು ಯಾರು, ಮತ್ತೆ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ತಾಲೂಕು ಮಟ್ಟದಲ್ಲಿ ಯಾವ ಆಫೀಸ್ ಇರ್ತದೆ, ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಸಂದರ್ಭದಲ್ಲಿ ಅಂತ ಹೇಳೋದಕ್ಕೆ ನಮ್ಮ IPS ಆಫೀಸರ್ ಸಚಿನ್ ಗೋರ್ಪಡೆ ಅವರು ಕೂಡ ಬಂದಿದ್ದಾರೆ. ಅವರು ಬಂದು ಗೋವಾ ಮತ್ತು ಕರ್ನಾಟಕ ವಲಯಕ್ಕೆ ಝೋನಲ್ ಡೈರೆಕ್ಟರ್ ಆಗಿ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ, ಮತ್ತೆ ನಮ್ಮ ರಾಜ್ಯದ ಪದಾಧಿಕಾರಿಗಳು ಮತ್ತೆ ಜಿಲ್ಲಾ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಮತ್ತೆ ವಾರ್ಡ್ ಅಧ್ಯಕ್ಷರುಗಳು ಯಾರ್ಯಾರು ನಮ್ಮೆಲ್ಲ ಇನ್ವೈಟ್ ಮಾಡಿದ್ವಿ, ನಾವು ನಿಮ್ಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ, ಮತ್ತೆ ಸುಮಾರು ಜನ ಮೀಡಿಯಾ ಇದ್ದಾರೆ, ಅವರು ಕೂಡ ಸ್ವಾಗತ ಕೋರ್ತಾ ನಾನು ಮುಂದಿನ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಮ್ಮ ವೀರಪ್ಪ ಸಾಹೇಬ್ರಿಗೆ ಕೊಡ್ತಾ ಇದ್ದೀವಿ. ತಾವೆಲ್ಲರಿಗೂ ಹೇಳ್ತೀವಿ, ಒಂದೊಂದು ನೋಟ್ಬುಕ್ ಕೊಟ್ಟಿದ್ದೀವಿ. ನಿಮ್ಗೆ ಏನ್ ಡೌಟ್ ಬರ್ತದೆ ಮಾತಾಡುವಂತ ಸಂದರ್ಭದಲ್ಲಿ ಅದನ್ನ ಬರ್ದಿಟ್ಕೊಳ್ಳಿ. ಬರ್ದಿಟ್ಕೊಂಡು ಅವ್ರು ಮಾತಾಡಿದ ನಂತರ ನಿಮ್ಗೆ ಏನ್ ಡೌಟ್ ಇದೆ ಅದ್ರ ಬಗ್ಗೆ ನೀವು ಅವ್ರಿಗೆ ಕ್ವಶನ್ ಕೇಳ್ಬೋದು. ಅದಕ್ಕೆ ಅವರು ಒಂದು ಮತ್ತೆ ಸಚಿನ್ ಗೋರ್ಪಡೆ ಅವರು ಮಾತಾಡುವಂತ ಸಂದರ್ಭದಲ್ಲಿ ನೀವು ಅದನ್ನ ಏನ್ ನಿಮ್ಗೆ ಡೌಟ್ ಬರುತ್ತೆ ಕಾನೂನು ಬಗ್ಗೆ, ಅದ್ರ ಬಗ್ಗೆ ಡೌಟ್ ಬರೆದು ನಮ್ಮ ಇಲ್ಲಿ ನಿರೂಪಣೆ ಕೊಟ್ರೆ ಅವರು ನಿಮ್ಗೆ ಉತ್ತರವನ್ನು ನೀಡ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಮತ್ತೊಮ್ಮೆ ವೀರಪ್ಪ ಸಾಹೇಬರು, ಶಶಿಧರ್ ಶೆಟ್ಟಿ ಸಾಹೇಬರು ಮತ್ತೆ ಸಚಿನ್ ಗೋರ್ಪಡೆ ಅವರು ನೀವೆಲ್ಲರಿಗೂ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಕೋರ್ಕೊಳ್ತಾ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾನೂನು ಸೇವಾ ಪ್ರಾಧಿಕಾರ ಎಸ್ ಶಶಿ ಶೆಟ್ಟಿ ಅವರೇ, ವಲಯ ನಿರ್ದೇಶಕರು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಕರ್ನಾಟಕ ಮತ್ತು ಗೋವಾ ಸಚಿನ್ ಗೋರ್ಪಡೆ IPS ಅವರೇ, ಮುಖ್ಯ ಅತಿಥಿಗಳಾದಂತಹ ಕುಶಾಲಪ್ಪನವರೇ, ಈ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಮೋಹನ್ ರಾವ್ ನಲ್ವಾಡ್ ಅವರೇ, ಚೇರ್ಮನ್ ಸುರೇಶ್ ಕುಮಾರ್ ಅವರೇ, ಮನ್ಸೂರ್ ಹಸನ್ ಅವರೇ, ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಎಲ್ಲ ಸದಸ್ಯ ಬಂಧುಗಳೇ, ಇಲ್ಲಿ ನೆರೆದಿದ್ದಂತಹ ನನ್ನ ಸೋದರ ಸೋದರಿ ಅಣ್ಣ-ತಮ್ಮಂದರೇ, ಮಾಧ್ಯಮ ಮಿತ್ರರೇ, ಬಂಧು ಭಗಿನಿಯರೇ, ಮೊದಲಿಗೆ ನಾನು ನಮ್ಮ ಇಂತಹ ಒಂದು ರಾಜ್ಯ ಮಟ್ಟದ ಕಾನೂನು ಜಾಗೃತಿ ಕಾರ್ಯವನ್ನು ಹಮ್ಮಿಕೊಂಡಂತಹ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು 3 ಸೆಷನ್ ಇಟ್ಕೊಂಡಿದ್ದಾರೆ. ಅದು ಕಾನೂನು ಸೇವಾ ಪ್ರಾಧಿಕಾರದ ಸೌಲಭ್ಯಗಳು, ಅದು ನಮ್ಮ ಶಶಿ ಶೆಟ್ಟಿ ಹೇಳ್ತಾರೆ. ಪೋಕ್ಸೋ ಮತ್ತು ಬಾಲ್ಯ ವಿವಾಹ, ಮಾದಕ ದ್ರವ್ಯ ಪರಿಣಾಮ ಕಾಯ್ದೆಗಳು. ಮೊದಲಿಗೆ
ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಅಂತೇಳಿ ನಮ್ಮ ನಲ್ವಾಡಿಯ ಒಂದು ಸಂಸ್ಥೆ ಕಟ್ಟಿ ಥ್ರೂಔಟ್ ಇಂಡಿಯಾ ಅದನ್ನ ಕೂರುಂದು ಹೋಗ್ತಾ ಇದ್ದಾರೆ. ಅದರ ಬಗ್ಗೆ ಸ್ವಲ್ಪ ನಾನು ಈ ಭ್ರಷ್ಟಾಚಾರದ ಬಗ್ಗೆ ಸ್ವಲ್ಪ ಮಾತಾಡಿ ಆಮೇಲೆ ಮುಂದಿನ ಹೋಗೋಣ. ಭ್ರಷ್ಟಾಚಾರ ಅಂದ ತಕ್ಷಣ ನನಗೆಲ್ಲೋ ಒಂದ್ ಕಡೆ ನನ್ನ ಅನಿಸಿಕೆ, ನಮ್ಮ ಸಂವಿಧಾನದಲ್ಲಿ 3 ಅಂಗಗಳಿದೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಪತ್ರಿಕಾರಂಗ ಅಂತ ನಾವು 4 ಅಂಗ ಮಾಡಿದ್ದೀವಿ. ಇನ್ನೊಂದು ಅಂಗ ಮರ್ತು ಬಿಟ್ಟಿದ್ದೀವಿ. ಅದು ನಮ್ಮ ಜೊತೆಗೆ ಬರ್ತಾ ಇದೆ. ಅದಕ್ಕೆ 79 ವರ್ಷ ವಯಸ್ಸು. ಅದಕ್ಕೆ ಅದು ಭ್ರಷ್ಟಾಚಾರದ ಅಂಗ. ಈ 4 ಅಂಗಗಳ ಜೊತೆಗೆ ಅದು ನಮ್ಮನ್ನು ಯಾರನ್ನೂ ಬಿಡ್ತಾ ಇಲ್ಲ. ಅದಕ್ಕೆ 79 ವರ್ಷ ವಯಸ್ಸು. ಅದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು, ಅವಾಗ ಕಮ್ಮಿ ಇತ್ತು. ಸ್ವಾತಂತ್ರ್ಯ ಬಂದ ನಂತರ ಇವಾಗ ಜಾಸ್ತಿ ಆಗಿದೆ. ಅದಕ್ಕೆ ಈ ಭ್ರಷ್ಟಾಚಾರ ಒಂದು ದೊಡ್ಡ ಎಮ್ಮರವಾಗಿ ಬೆಳಿಬೇಕು ಅಂದ್ರೆ 148 ಕೋಟಿ ಭಾರತ ನಾವೆಲ್ಲರೂ ನನ್ನ ಸೇರಿ ನಾವು ಕಾರಣ. ಎಲ್ಲ ಒಂದು ಕಡೆ ಅದು ನಮ್ಮ ದೈನಂದಿನ ಸಂಗಾತಿ ಆಗ್ಬಿಟ್ಟಿದೆ. ನಮಗೆ ಯಾವುದೇ ಒಂದು ಸರ್ಕಾರಿ ಕೆಲಸಗಳಲ್ಲಿ ಹೋಗ್ಬೇಕಾದ್ರೆ ಆ ಅಂಗ ಇಲ್ಲದೆ ಕೆಲಸ ಆಗ್ತಾ ಇಲ್ಲ. ಅಂದ್ರೆ ಪಾರ್ಟ್ ಆಫ್ ಲೈಫ್ ಆ ಥರ ಆಗ್ಬಿಟ್ಟಿದೆ. ಅದಕ್ಕೆಲ್ಲ ನಾವು ಕಾರಣ. ನಮ್ಮ ಮಾನವ ಹಕ್ಕುಗಳು, ಭ್ರಷ್ಟಾಚಾರ ವಿರೋಧಿ ಮತ್ತೆ ಪ್ರಿವೆನ್ಷನ್ ಕರಪ್ಷನ್ ಆಕ್ಟು, ಕಾನೂನು ಎಲ್ಲ ಇದೆ. ಆದರೆ ಎಲ್ಲೋ ಒಂದು ಕಡೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ ನಾವು ಅಧಿಕಾರಿಗಳು, ನಾವು ಸರಿ ಇಲ್ಲ. ಈ ಭ್ರಷ್ಟಾಚಾರ ಒಂದು ದೊಡ್ಡ ಪಿಡುಗಿ ದೇಶದಲ್ಲಿ ಇಲ್ಲದೆ ಇದ್ದಿದ್ರೆ ಇವಾಗ ನಾವು ಭಾರತ 4ನೇ ಪ್ರಪಂಚದಲ್ಲೇ ಭವ್ಯ ರಾಷ್ಟ್ರವಾಗಿದೆ. ಇದೊಂದು ಇಲ್ಲದೆ ಇದ್ದಿದ್ರೆ ನಾವು ಭಾರತದಲ್ಲಿ ಪ್ರಪಂಚದಲ್ಲೇ ನಂಬರ್ 1 ಇನ್ ದಿ ವರ್ಲ್ಡ್ ಆಗ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದು ತೊಡಕಾಗಿ ಬಂದಿದೆ. ಅದನ್ನು ಯಾಕೆ ನಾವು ಕಂಕಣಬದ್ಧರಾಗಿ ತೆಗಿತಾ ಇಲ್ಲ ಅಂದ್ರೆ ನನಗೆ ನಿತ್ಯ ನೋವಾಗುತ್ತೆ. ಈ ಉಪಲೋಕಾಯುಕ್ತ ಆದ್ಮೇಲೆ ನಾನು ನೋಡ್ತೀನಿ ಪ್ರತಿಯೊಂದು ಹೆಜ್ಜೆಗೂ ಅದಕ್ಕೆ ನಾನು 4ನೇ ಅಂಗ 5ನೇ ಅಂಗ ಅಂತ ಹಸಿಟ್ಪಟ್ಟಿದ್ದೀನಿ. ಅದು ಎಷ್ಟು ಬಲಿಷ್ಠವಾಗಿದೆ ಅಂದ್ರೆ ಈ ಎಲ್ಲ 4 ಅಂಗಗಳನ್ನ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಈ 4 ಅಂಗಗಳನ್ನ ಕೆಳಗಡೆ ಹಾಕಿ ಕೂತ ಮೇಲೆ ಅದು ರಾಜ್ಯಭಾರ ಮಾಡ್ತಾ ಇದೆ. ಅದಕ್ಕೆ ಕಾರಣ ಮಾನವನ ದುರಾಸೆ. ಆ ದುರಾಸೆಯಿಂದ ನಾವು ನಮ್ಮ ಕರ್ತವ್ಯಗಳನ್ನ ಮರೆತು ಬರೀ ಹಕ್ಕುಗಳು ಮಾತ್ರ ಮಾಡಿಸ್ತಾ ಇದೀವಿ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ನಮಗಿದೆ. ಬಾಬಾ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಎಲ್ಲರೂ ಸರಿಸಮಾನವಾಗಿ ಬದುಕಬೇಕು, ಅನುಚ್ಛೇದ 14. ಗೌರವದಿಂದ ಬದುಕಬೇಕು, ಅನುಚ್ಛೇದ 21. ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು, ಅನುಚ್ಛೇದ 51A. ನಾವೆಲ್ಲರೂ ಭಾರತೀಯರು ಇಷ್ಟು ಚೆನ್ನಾಗಿ ಇವತ್ತಿಲ್ಲಿ ಈ ಒಂದು ಸಭಾಂಗದಲ್ಲಿ ಕೂತ್ಕೋಬೇಕಾದ್ರೆ ನಮ್ಮ ಗಡಿನಾಡುಗಳಲ್ಲಿ ನಮ್ಮ ಭಾರತೀಯ ಸೈನಿಕರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಒಂದೊಂದು ಕ್ಷಣಕ್ಕೆ ಒಬ್ಬೊಬ್ಬರು ಸಾಯ್ತಾ ಇದ್ದಾರೆ. ಅಂತ ಅವರು ಪ್ರಾಣಾರ್ಪಣೆ ಕೊಟ್ಟಾಗ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬದುಕ್ತಾ ಇದ್ದೀವಿ. ಆ ಸ್ವಾರ್ಥದಿಂದ ಇದು 5ನೇ ಅಂಗ ವಿಜೃಂಭಿಸ್ತಾ ಇದೆ. ಒಂಥರ ಅದು ಎಲ್ಲ ಅಂಗ ತುಳಿದಾಕ್ಬಿಟ್ಟಿದೆ. ಕೆಲಸ ಗೌರ್ಮೆಂಟ್ ಸರ್ಕಾರಿ ಹುದ್ದೆ ಅಂದ ತಕ್ಷಣ ಈ ಕರಪ್ಷನ್ ಲೈಸೆನ್ಸ್ ಆಗ್ಬಿಟ್ಟಿದೆ ಅವ್ರಿಗೆ. ಗೌರ್ಮೆಂಟ್ ಕೆಲಸ ಅಂದ ತಕ್ಷಣ ಇದು ಲೈಸೆನ್ಸ್ ಫಾರ್ ಕರಪ್ಷನ್. ಆ ಭ್ರಷ್ಟಾಚಾರ ಎಷ್ಟು ಕಠಿಣವಾಗಿದೆ. ಇದು ಇವತ್ತಿಂದಲ್ಲ, ಇವನ್ ಬಿಫೋರ್ ಇಂಡಿಪೆಂಡೆನ್ಸ್ ಇತ್ತು ನಮ್ಮಲ್ಲಿ. ಎಷ್ಟೋ ಹಗರಣಗಳಿದೆ. ಅದೆಲ್ಲ ಹೇಳೋಕೆ ಕಷ್ಟ. ಒಂದು ವಾರ ಬೇಕು. ಹಗರಣಗಳು ಅಷ್ಟಿದೆ ನಮ್ಮಲ್ಲಿ. ಹೆಜ್ಜೆಗೂ ನಮ್ಮ ಎಲ್ಲ ಡೆವಲಪ್ಮೆಂಟ್ ಅನ್ನ ಎಲ್ಲರನ್ನ ತುಳಿದು
ಒಂದು ರೀತಿ ಅದು ರಾಕ್ಷಸ ತರ. ಅಂದ್ರೆ ಈ ಮಹಾಭಾರತದಲ್ಲಿ ಭೀಮ ಅವನೊಬ್ಬ ರಾಕ್ಷಸ ಮೂರು ತಿಂತಾ ಇದ್ದಂತೆ. ಕೊನೆಗೆ ಭೀಮ ಸಂಹಾರ ಮಾಡ್ದ ಬಕಾಸುರ. ಆ ತರ ನಾವೆಲ್ಲರೂ 148 ಕೋಟಿ ಭಾರತೀಯರು ಮನಸ್ಸು ಮಾಡದೇ ಇದ್ರೆ ಇದು ಮುಂದೊಂದು ದಿವಸ ನಾವೆಲ್ಲೋ, ನನಗೆ ನಂಬಿಕೆ ಇದೆ, ಮತ್ತೆ ನಾವು ಬಾಲಿಶರಾಗ್ಬಿಡ್ತೀವೋ ಬೇರೆ ದೇಶಕ್ಕೆ ಅನ್ಸುತ್ತೆ. ಸುಮಾರು 200 ವರ್ಷಗಳ ಕಾಲ ನಮ್ಮನ್ನು ಆಳಿದಂತಹ ಬ್ರಿಟಿಷರು ನಮಗೆ ಡಿವೈಡ್ ಅಂಡ್ ರೂಲ್ ಮಾಡ್ಕೋಗ್ಬಿಟ್ಟಿದ್ದಾರೆ. ಆ ಡಿವೈಡ್ ಅಂಡ್ ರೂಲ್ ಮಾಡಿ ಹೋದ್ಮೇಲೆ ಅವಾಗ ಬರೀ 18% ಮಾತ್ರ ಇತ್ತು ನಮ್ಮಲ್ಲಿ ವಿದ್ಯಾಭ್ಯಾಸ. ಇವತ್ತು 80%, 90% ಆಗಿದ್ದೀವಿ. ಆದರೆ ನೋಡಿದೆ ನನಗೆ ಅದು ಸಂಸ್ಕಾರವಾದ ವಿದ್ಯೆ ಕೊಳ್ಳಿರೋ ನಮಗೆಲ್ಲ ಮುಂದೆ ನಮ್ಮ ಗುರುಗಳು ಇಷ್ಟು ವರ್ಷ 79 ವರ್ಷ ಆಯ್ತು. ಯಾಕಂದ್ರೆ ಮೊಗ್ಗತಿಮ್ಮ ಕಗ್ಗದಲ್ಲಿ ಹೇಳ್ದಂಗೆ ವಿದ್ಯಾವಂತ ಮೋಸಗಾರರಿಂದ ಇದಕ್ಕೆ 79 ವರ್ಷ ಆಗಿದೆ ಭ್ರಷ್ಟಾಚಾರ. ಆ ಅವಿದ್ಯಾವಂತದಿಂದ ಇದು ಬೆಳೆಯಕ್ಕೆ ಸಾಧ್ಯ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಅದು ನಮ್ಮನ್ನು ಕಾಡ್ತಾ ಇದೆ. ಆ ಭ್ರಷ್ಟಾಚಾರ ತೊಲಗಿಸ್ಬೇಕು ಅಂದ್ರೆ ಪ್ರತಿಯೊಬ್ಬ ಭಾರತೀಯರು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮನೆಯಿಂದ ಸ್ಟಾರ್ಟ್ ಆಗ್ಬೇಕು, ಮಗುವಿಂದ ಸ್ಟಾರ್ಟ್ ಆಗ್ಬೇಕು. ನಾನು ಲೀಗಲ್ ಸರ್ವಿಸ್ ಹತ್ತಾಟಿದ್ದಾಗ ನಾನು ನಮ್ಮ ಶಶಿಧರು ಊರೂರು ಹೋಗ್ತಾ ಇದ್ವಿ. 1,08,00,000 ಕೇಸನ್ನ ಮುಗಿಸಿದ್ವಿ. ಅವಾಗ ಸ್ವಲ್ಪ ಅನುಭವ ಆಗಿತ್ತು, ಇವಾಗ ಜಾಸ್ತಿ ಅನುಭವ ಆಗ್ತಾ ಇದೆ. ಸಣ್ಣ ಮಕ್ಕಳಿಗೆ ಅಂದ್ರೆ ಅಂಗನವಾಡಿ ಶಾಲೆ ಮಕ್ಕಳಿಗೆ ಊಟ ಕೊಡ್ಬೇಕಾದ್ರೆ ಅಲ್ಲಿ ಮೊಟ್ಟೆನೂ ಇಡ್ತಾನೆ. ಒಂದು ಇನ್ಸಿಡೆಂಟ್ ಆಯ್ತು. ನಾನು ಲೋಕಾಯುಕ್ತ ಉಪಲೋಕಾಯುಕ್ತ ಆದ್ಮೇಲೆ ಅಲ್ಲಿ ಮಕ್ಕಳಿಗೆ ಊಟ ಬಡಿಸಿ ಅವ್ರು ಪ್ರಾರ್ಥನೆ ಮಾಡಿ ಆ ಮೊಟ್ಟೆ ಇಟ್ಟಾಗ ನಮ್ಮ ಅಂಗನವಾಡಿ ಟೀಚರ್ ಆ ಮೊಟ್ಟೆ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾಳೆ, ತಿನ್ನಕ್ ಬಿಡಲ್ಲ. ನಾನು ಅದನ್ನು ನೋಡಿದೆ. ಅದು ಕೊಪ್ಪಳದಲ್ಲಿ ಆಗಿದ್ದ ಇನ್ಸಿಡೆಂಟು. ನನಗೆ ಯಾರೋ ನಮ್ಮ ಸ್ನೇಹಿತರು ನಿಮ್ಮಂಗೆ ಪತ್ರಕರ್ತರು ಯಾರೋ ಒಂದು ಇದನ್ನು ಕಳಿಸಿದ್ರು, ಯೂಟ್ಯೂಬ್. ಅದು ನೋಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಮ್ಮ SP ಫೋನ್ ಮಾಡಿ ಇಟ್ಕೊಂಡ್ರೆ ಎಲ್ಲಿದ್ದಾರೆ ಅಂತ. ಆ ಸಣ್ಣ ಮೊಟ್ಟೆಗಳನ್ನು ತಗೊಂಡೋಗಿ ಬೇಯಿಸಿದ ಮೊಟ್ಟೆ ಅದು ತಿನ್ನೋ ಟೈಮಲ್ಲಿ ಮಕ್ಕಳಿಗೆ ಅಂತ ಟೀಚರ್ ಹೇಳಿದೆ, ಪ್ರಾರ್ಥನೆ ಮಾಡ್ತಾರೆ. ಮೊಟ್ಟೆ ಎಲ್ಲ ಎತ್ಕೊಂಡು ತಿನ್ನೋದು ಏನ್ ತಿಂತಾವ ಮಕ್ಕಳು. ಅಲ್ಲಿಂದ ಅಂದ್ರೆ ಸಣ್ಣ ಅಂಗನವಾಡಿ ಮಕ್ಕಳಿಂದ ಸ್ಟಾರ್ಟ್ ಆಗುತ್ತೆ ಕರಪ್ಷನ್. ಮೊಟ್ಟೆಯಲ್ಲಿ ಕರಪ್ಷನ್. ನಾನು ತಕ್ಷಣ ಅವರನ್ನು ಹಿಡಿದಿದ್ದಾಯ್ತು. ಅವರು ಆ ಮೊಟ್ಟೆ ತಗೊಂಡೋಗಿ ಹೋಟ್ಲು ಕೊಡ್ತಾ ಇದ್ರಂತೆ. ಈ ತರ ಪರಿಸ್ಥಿತಿ ಅಂದ್ರೆ ಅಂಗನವಾಡಿ ಟೀಚರ್ ತಾಯಿನೇ ಈ ತರ ಕರಪ್ಷನ್ಗೆ ಅವಕಾಶ ಕೊಟ್ಟರೆ ಹಾಲಲ್ಲಿ ಕರಪ್ಷನ್ ಆಗ್ತಾ ಇದೆ. ನಾನು ನಮ್ಮ ಇಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, ಅಲ್ಲಿ ಹೋದಾಗ ಅದು 100 ಗ್ರಾಮು 400-500 ರೂಪಾಯಿ. ಅಮ್ಮನ ಹಾಲಲ್ಲೂ ಕರಪ್ಷನ್ ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ಬ್ಲಡ್ ಅಲ್ಲಿ ಅದು ಪಾರ್ಟ್ ಆಗ್ಬಿಟ್ಟಿದೆ. ಈ ಕಾಯಿಲೆಗಳು ಬಂದಂಗೆ ಅದು ಒಂದು ಡಿಸೀಸ್. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಈ ಕರಪ್ಷನ್ ಇಸ್ ಮೋರ್ ಡೇಂಜರಸ್ ದನ್ ಕ್ಯಾನ್ಸರ್ ಅಂಡ್ ಮೇಜರ್ ಅಬ್ಸ್ಟಕಲ್ ಟು ದಿ ಗ್ರೋತ್ ಆಫ್ ಅವರ್ ಕಂಟ್ರಿ ಅಂತ. ಅದನ್ನ ತೊಲಗಿಸ್ಬೇಕಂದ್ರೆ ಮನೆಯಲ್ಲಿ ಮಕ್ಕಳಿಂದ ಸ್ಟಾರ್ಟ್ ಆಗ್ಬೇಕು, ತಾಯಿಯಿಂದ ಸ್ಟಾರ್ಟ್ ಆಗ್ಬೇಕು. ಆ ತಾಯಿ ಗಂಡ ಸಂಪಾದನೆ ಮೇಲೆ ಅವನ್ಗೆ 20,000-30,000 ಇನ್ಕಮ್ ಇದೆ ಅಂದ್ರೆ ಅವ್ನು 1,50,000 ಚೈನ್ ತಗೊಂಬಂದ್ರೆ ಖುಷಿಯಾಗಿ ಹೆಣ್ಮಕ್ಳು ಹಾಕೋಬಾರ್ದು. ಎಲ್ಲಿಂದ ಬಂತು ಮಗಳಿಂದ ಅಂತ ಕೇಳ್ಬೇಕು, ಹೆಂಡತಿ ಕೇಳ್ಬೇಕು. ಮಕ್ಕಳು ನಿನ್ನ ಅನ್ಯಾಯ ದುಡ್ಡಲ್ಲಿ ನಾನು ಓದಲ್ಲ ಅನ್ಬೇಕು. ಮೊದಲು ಈ ಕುಷ್ಠರೋಗ ಅಂತ ಬರ್ತಾ ಇತ್ತು ಹಳ್ಳಿ ಕಡೆ, ಅವ್ರ ಊರಿಂದ ಆಚೆ ಹಾಕೋರು. ಆ ತರ ಈ ಭ್ರಷ್ಟಾಚಾರಗಳನ್ನ ನಾವು ಇಗ್ನೋರ್ ಮಾಡ್ಬೇಕು. ಅಂದ್ರೆ ಕುಷ್ಠರೋಗ ತರ ಅವ್ನ ಭ್ರಷ್ಟಾಚಾರ, ಅವ್ನ ಕುಷ್ಠರೋಗ ತರ ಅವ್ನ ದೂರ ಹಾಕ್ಬೇಕು, ಅನ್ಟಚಬಲ್ ತರ ಮಾಡ್ಬೇಕು ನಾವು. ಆದ್ರೆ ನಮ್ಮ ದೇಶದಲ್ಲಿ ಜಾತಿ ಇಟ್ಕೊಂಡು ಅನ್ಟಚಬಲ್ ಮಾಡ್ತೀವಿ. ಇದನ್ನ ಅನ್ಟಚಬಲ್ ಮಾಡ್ಬೇಕು. ಎಲ್ಲ 148 ಕೋಟಿ ಭಾರತೀಯರು ಆ ಕರಪ್ಟ್ ಅಂದ್ರೆ ಈಸ್ ಅನ್ಟಚಬಲ್ ಅಂತ. ಅವ್ನು ಮುಟ್ಟಬಾರ್ದು, ನಾವು ಅವ್ನು ಎಲ್ಲೂ ಕರಿಬಾರ್ದು, ಮದುವೆ ಕರಿಬಾರ್ದು, ಮುಂದೆ ಕರಿಬಾರ್ದು. ದುರಾದೃಷ್ಟ ಏನಂದ್ರೆ ಈ ದೇಶದಲ್ಲಿ ಕರಪ್ಟ್ ಅಂದ್ರೆ ಅವರಿಗೆ ಕಾಸಿನ ಹಾರ. ಮೊನ್ನೆ ನೋಡಿದೆ ನಾನು, ಕಾಸುಗಳ ಹಾರ
ಆಪಲ್ ಆರ, ಆಮೇಲೆ ಕರಪ್ಟ್ ಇದ್ದವ್ರು ಜಾಸ್ತಿ ಜನ ಬರ್ತಾರೆ, ಆನೆಸ್ಟ್ ಆಗಿದ್ರೆ ಯಾರು ಬರಲ್ಲ. ಅದಕ್ಕೆ ಕಾರಣ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ಏನಾದ್ರು ಕರಪ್ಷನ್ ಹೋಗ್ಬೇಕು ಅಂದ್ರೆ ಮನೆಯಿಂದ ಹೋರಾಟ ಸ್ಟಾರ್ಟ್ ಆಗ್ಬೇಕು. ಹೆಂಗೆ ನಮ್ಮ ಸೈನಿಕರು ಒಂದೊಂದು ಕ್ಷಣಕ್ಕೂ ರಕ್ತಾರ್ಪಣೆ ಕೊಟ್ಟು ನಮ್ಮನ್ನು ಉಳಿಸ್ತಾ ಇದ್ದಾರೆ, ಈ ಕರಪ್ಷನ್ ಹೋಗ್ಬೇಕು ದೇಶದಲ್ಲಿ ಅಂದ್ರೆ ನಾವು ಪ್ರತಿಯೊಬ್ಬರು ಕಂಟ್ರೋಲ್ ಬರೀ ಮಾತಲ್ಲಿ ಹೇಳೋದು ಆಗಲ್ಲ. ನಾನು ಇಲ್ಲಿ ಏನ್ ಹೇಳ್ತೀನಿ ಇಲ್ಲಿ ಇರ್ಬೇಕು, ಇಲ್ಲೊಂದು ಇರೋದು ಇಲ್ಲೊಂದು ಹೇಳೋದು, ಇದು ನಮ್ಮಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಮಾನವ ಹಕ್ಕು ಭ್ರಷ್ಟ ವಿರೋಧಿ ಸಂಸ್ಥೆ ಇಂತಹ ಸಮಸ್ಯೆಗಳು ಮುಂದೆ ಬರಬೇಕು. ನಾನು ನೋವಿನಿಂದ ಹೇಳ್ತೀನಿ, ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಮಂಡ್ಯದಲ್ಲಿ. ನಮ್ಮ ರಕ್ಷಣಾ ವೇದಿಕೆ, ಕನ್ನಡ ರಕ್ಷಣಾ ವೇದಿಕೆ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ನಾವು ಊರೂರು ಹೋಗಿ ಜನಗಳಿಗೆ ಬಾಗಿಲಿಗೆ ನ್ಯಾಯ ಕೊಡಬೇಕು ಅಂತ ಅಲ್ಲೇ ಕೇಸ್ಗಳು ತಗೊಂಡೋಗಿ ಅಲ್ಲೇ ಒಂದು 250 ಕೇಸ್ ತಗೊಂಡು 124 ಕೇಸ್ ಮುಗಿಸಿ ಬರ್ತೀನಿ. ಲೋಕಾಯುಕ್ತರು ಬಂದ್ರೆ ಅವರ ಹೆಸರಲ್ಲಿ ದುಡ್ಡು ವಸೂಲಿ ಮಾಡ್ತಾರೆ. ಅಂದ್ರೆ ಬಲಿಷ್ಠವಾದ ಸಂಸ್ಥೆ ಯಾರಿಗೂ ಬೇಕಾಗಿಲ್ಲ, ಅದನ್ನ ಏನಾದ್ರೂ ಮಾಡಿ ವೀಕ್ ಮಾಡಬೇಕು. ವಿಧಾನಸೌಧದಲ್ಲಿರೋರು ಅವರೇ, ಇನ್ನು ಎಲ್ಲ ಕಡೆ ಒಂದು ಸಂಘ ಸಂಸ್ಥೆಗಳು ಹೋದೆ. ಒಂದು ಬಲಿಷ್ಠವಾದ ಸಂಸ್ಥೆ ಅಂದ್ರೆ ಲೋಕಾಯುಕ್ತ ಸಂಸ್ಥೆ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಜೈಲ್ ಕಳಿಸಿದ್ದು ಒಂದು ಲೋಕಾಯುಕ್ತ ಸಂಸ್ಥೆ ಇಂಡಿಯಾದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ ಮಾತ್ರ. ಸಿಟ್ಟಿಂಗ್ ಮಿನಿಸ್ಟರ್ ಜೈಲ್ ಕಳಿಸಿದ್ದು ಕರ್ನಾಟಕ ಲೋಕಾಯುಕ್ತ. ಸಿಟ್ಟಿಂಗ್ ಲೋಕಾಯುಕ್ತ ಮಗ ಇಂಟರ್ಫೇರ್ ಆಗಿದಂತೆ ಸಿಟ್ಟಿಂಗ್ ಲೋಕಾಯುಕ್ತ ರಿಸೈನ್ ಮಾಡಿ ಮನೆ ಕಳಿಸಿದ್ದಂತ ಭವ್ಯವಾದ ಲೋಕಾಯುಕ್ತ, ಅದನ್ನ ತೆಗೆದುಹಾಕಿಬಿಟ್ಟಿದ್ರು, ಮುಚ್ಚಾಕಿದ್ರು. ಭಗವಂತ ನನಗೊಂದು ಅವಕಾಶ ಕೊಟ್ಟ, ಆ ACB ತೆಗೆದುಹಾಕಿ ಮತ್ತೆ ಲೋಕಾಯುಕ್ತ ಸಂಸ್ಥೆ ವಾಪಸ್ ತಂದೆ. ಅಲ್ಲಿ ನಾವು ಊರೂರಿಗೂ ತಾಲೂಕು ಹೋಗ್ತಾ ಇದ್ದೀನಿ ಇವಾಗ. ಅಲ್ಲಿ ಹೋದಾಗ ನಮ್ಮ ಪ್ರಚಾರ ನಮ್ಮ ಹೆಸರಲ್ಲಿ ಅವರ ಕೆಳಗಿನ ಅಧಿಕಾರಿಗಳು, ಜಿಲ್ಲಾಡಳಿತ ಮತ್ತೆ ಸಂಘ ಸಂಸ್ಥೆಗಳು ದುಡ್ಡು ವಸೂಲಿ ಮಾಡ್ತಾರೆ ಅಂತ. ನಾನು ಅವತ್ತು ಮಂಡ್ಯದಲ್ಲಿ ಹೇಳಿದೆ, ಬ್ರಹ್ಮ, ನಾನು ಹುಟ್ಟಿಸಿರೋ ಬ್ರಹ್ಮ, ನನಗೆ ಕೊಟ್ಟರು ಜನ್ಮ ಕೊಟ್ಟ ತಂದೆ ತಾಯಿ, ನಾನು ನಂಬಿರೋ ದೇವ್ರು ಬಂದ್ರೆ ಹೇಳಿದ್ರು ನೀನು ತಪ್ಪು ಹೇಳು ದೇವರೇ ಅಂತ ಹೇಳೋ ತಾಕತ್ ನನಗಿದೆ, ನಾನು ಯಾವನೇನು ಮಾಡಕ್ಕಾಗಲ್ಲ. ನಾನು ಹೇಳಿ ಬಂದೆ. ನಾನು ಗವರ್ಮೆಂಟ್ ಅಡ್ವೊಕೇಟ್ ಅಂತ ಇನ್ಸಿಡೆಂಟ್ ಬಂದಿತ್ತು. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಫೋನ್ ಮಾಡಿದ್ರು ಬಗ್ಗಲಿಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಫೋನ್ ಮಾಡಿದ್ರು, ನಾನು ಕೊಂಚ ಬಿದ್ದಾಗ ಬಗ್ಗಲಿಲ್ಲ. ಅದು ನಾನು ಅವತ್ತು ಹೇಳಿದೆ ನಮ್ಮ ಮಾಧ್ಯಮದವರಿಗೆ, ಸಾರ್ ನೀವೆಲ್ಲ ಈ ಮೈಕ್ ಇಟ್ಕೊಂಡು ನಮ್ಮ ಮುಂದೆ ಹಿಂಗ್ ನಿಲ್ಲಿಸ್ತೀರಾ, ಇದನ್ನ ದಯವಿಟ್ಟು ನಿಮ್ಮ ಏನು ಈ ಮಾಧ್ಯಮ ಮೈಕ್ಗಳಿದೆಯೋ ಅದು ಗನ್ನುಗಳಾಗಬೇಕು ಅಂತ ಹೇಳಿದೆ. ನಾನಂತೂ ಗನ್ ಆಗಿದ್ದೀನಿ, ನೀವು ಗನ್ನುಗಳಾಗಿ ಭ್ರಷ್ಟಾಚಾರ ತೋರಿಸಬೇಕು ಅಂದ್ರೆ ಎಲ್ಲ ಭಾರತೀಯರು 128 ಕೋಟಿ ಜನ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿದ್ದು ತೊಲಗುತ್ತೆ. ತೊಲಗಿದ್ರೆ ಗಾಂಧಿ ಮಹಾತ್ಮ ಹೇಳ್ದಂಗೆ ನಮ್ಮ ದೇಶ ರಾಮರಾಜ್ಯ ಆಗುತ್ತೆ. ಎಲ್ಲ ಒಂದು ಕಡೆ ನಮ್ಮ ಗ್ರೋತ್ಗೆ ಇದು ಪ್ರತಿನಿತ್ಯ ಅಡ್ಡ. ಸಣ್ಣ ನನಗೆ ಇಷ್ಟೆಲ್ಲ ನಾವು ಕಷ್ಟಪಟ್ಟು 27 ವರ್ಷ ಲಾಯರು, 8 ವರ್ಷ ಜಡ್ಜು, 15 ವರ್ಷ ಗವರ್ಮೆಂಟ್ ಅಡ್ವೊಕೇಟ್, 2 ವರ್ಷ ಲೋಕಾಯುಕ್ತ, ಒಂದು ಮನೆ, ಒಂದು ಹೆಂಡತಿ, ಇದು ನಮ್ಮ ಜೀವನ. ಪೆನ್ಷನ್, ನಮ್ಮವರು ಅಣ್ಣಂದರು, ಒಬ್ಬ ಕಾನ್ಸ್ಟೇಬಲ್, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್, ಕೋಟಿಗಟ್ಟಲೆ ಆಸ್ತಿ ಎಲ್ಲಿಂದ ಬರುತ್ತೆ? ದುರಾದೃಷ್ಟ. ಎಲ್ಲ ಒಂದು ಕಡೆ ನಾವು ಕೊಡೋವರೆಗೂ ತಗೊಳ್ಳೋದೇ ಇರ್ತಾರೆ. ನಾವು ಸಂಕಲ್ಪ ಮಾಡಬೇಕು, ಕೊಡಲ್ಲ, ನಾನು ಯಾರಿಗೂ ದುಡ್ಡು ಕೊಡಲ್ಲ, ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಲ್ಲ ಅಂತ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಕೆಲಸ ಸಾಕಪ್ಪ, ನಾವ್ ಯಾಕೆ ಸುಮ್ಮನೆ ಹೊಡೆದಾಗ್ಬೇಕು, ಕೊಟ್ಬಿಡೋಣ ಅವನಿಗೆ. ಎಲ್ಲ ಒಂದು ಕಡೆ ಮನುಷ್ಯ 148 ಕೋಟಿ ನಾವು ಜನ ಸರಿ ಆಗ್ಬೇಕು. ದುಡ್ಡು ತಗೊಂಡು ಓಟ್ ಹಾಕ್ತಿವಿ, ಒಳ್ಳೆಯವ್ರು ಎಲ್ಲಿ ಬರ್ತಾರೆ? ಅಲ್ಲಿಂದ ಸ್ಟಾರ್ಟು ಕರಪ್ಷನ್. ದುಡ್ಡು ತಗೊಂಡು ಓಟ್ ಹಾಕೋದ್ರಿಂದ ಒಳ್ಳೆಯವರು ಬರಕ್ ಸಾಧ್ಯ ಇಲ್ಲ. ಒಳ್ಳೆ ಮೆಂಬರ್ ಬರಲ್ಲ, ಒಳ್ಳೆ ಪತ್ರಕರ್ತ ಬರಲ್ಲ, ಒಳ್ಳೆ ಲಾಯರ್ ಬರಲ್ಲ, ಒಳ್ಳೆ ಜಡ್ಜ್ ಬರಲ್ಲ, ಒಳ್ಳೆ ಸಂಘ ಸಂಸ್ಥೆಗಳು ಬರಕ್ ಸಾಧ್ಯ ಇಲ್ಲ, ಒಳ್ಳೆ ಅಧಿಕಾರಿಗಳು ಬರಕ್ ಸಾಧ್ಯ ಇಲ್ಲ, ವಿಧಾನಸೌಧದವರು ಬರಕ್ ಸಾಧ್ಯನೇ ಇಲ್ಲ. ಎಲ್ಲ ಒಂದು ಕಡೆ ಇದೆಲ್ಲ ಸರಿ ಮಾಡ್ಬೇಕು ಅಂದ್ರೆ ನಾವು ಸಂಕಲ್ಪ ಮಾಡಬೇಕು. ಈ ಕರಪ್ಷನ್ ಅಂದ್ರೆ ಜಾಸ್ತಿ ಉತ್ತಮ ತಗೋತಾ ಇದ್ದು, ವಿಧವಾದ ಕರಪ್ಷನ್ ಇದೆ ಇದರಲ್ಲಿ. ಸ್ಮಾಲ್ ಸ್ಕೇಲ್ ಕರಪ್ಷನ್ ಅಂತ, ಡೈಲಿ ಇಂಟ್ರಾಕ್ಷನ್ ಬಿಟ್ವೀನ್ ಸಿಟಿಸನ್ಸ್ ಅಂಡ್ ಲೋ ಲೆವೆಲ್ ಆಫೀಸರ್, ಅದು ಸ್ಮಾಲ್ ಸ್ಕೇಲ್ ಕರಪ್ಷನ್. ಗ್ರ್ಯಾಂಡ್ ಕರಪ್ಷನ್ ಅಂದ್ರೆ ಹೈ ಲೆವೆಲ್ ಕರಪ್ಷನ್. ಪಾಲಿಸೀಸ್ ಅಲ್ಲಿ ಸ್ಟೇಟ್ ಆಪನ್ ಇನ್ವಾಲ್ವಿಂಗ್ ರ್ಯಾಂಕಿಂಗ್, ಹೈ ರ್ಯಾಂಕಿಂಗ್ ಅಫಿಷಿಯಲ್ಸ್ ಅವರು
systematic corruption, deeply embodied in a system structure, often unavoidable. ಅಷ್ಟು ತೆಗೆಯಕ್ಕಾಗಲ್ಲ ಆ ಥರ. ಅದಕ್ಕೆ ನಾನು ಹೇಳಿದ್ದು ಆ ಅಂಗಗಳ ಜೊತೆಗೆ ಅದು ನಮ್ಗೆ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ ಅಂತ. ಅಡ್ಮಿನಿಸ್ಟ್ರೇಟಿವ್ ಕರಪ್ಷನ್, ಪೊಲಿಟಿಕಲ್ ಕರಪ್ಷನ್, ಕರಪ್ಷನ್ ಇನ್ ಜುಡಿಷರಿ, ಬಿಸ್ನೆಸ್ ಕರಪ್ಷನ್, ಕರಪ್ಷನ್ ಇನ್ ಗವರ್ಮೆಂಟ್, ಸ್ಪೋರ್ಟಿಂಗ್ ಕರಪ್ಷನ್, ಇಂಟರ್ನಲ್ ಕರಪ್ಷನ್, ಎಕ್ಸ್ಟರ್ನಲ್ ಕರಪ್ಷನ್, ಈ ತರ ಎಲ್ಲ ಅಂಗಗಳಲ್ಲೂ ಕರಪ್ಷನ್ ನಮ್ಮನ್ನ ಒಂಥರ ನಮ್ಮ ಈ 10 ಬೆರಳಿದ್ದಂಗೆ ಅದು ಒಂದು ಬೆರಳಾಗ್ಬಿಟ್ಟಿದೆ. ಇವಾಗ 11ನೇ ಬೆರಳು ನಮ್ಮ ಜೊತೆಗೆ. ಅದನ್ನು ತೊಲಗಿಸ್ಬೇಕು ಅಂದ್ರೆ ನಾವೆಲ್ಲ ಸಂಕಲ್ಪ ಮಾಡಬೇಕು. ಆ ಕರಪ್ಷನ್ ಬಗ್ಗೆ ಮಾತಾಡ್ಬೇಕು. ಒಂದು ದಿವಸ ಎಲ್ಲ ಆಗುತ್ತೆ. ಅದನ್ನು ಅಲ್ಲಿ ನಿಲ್ಲಿಸಿ ಇಂತಹ ಸಂಘ ಸಂಸ್ಥೆಗಳು ಮುಂದೆ ಬಂದ್ರೆ ಅದನ್ನ ನಾವು ಮುಗಿಸ್ಬೋದು ಅಂತ ಹೇಳ್ತಾ, ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ ಕರಪ್ಷನ್ ಬಗ್ಗೆ. ಕರಪ್ಷನ್ ಆಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಸೆಲ್ಫಿಶ್ನೆಸ್, ವೀಕ್ನೆಸ್ ಅಂಡ್ ಎ ಲ್ಯಾಕ್ ಆಫ್ ಮಾರಲ್ ಇಂಟಿಗ್ರಿಟಿ, stemming from the tamasa, sloth, darkness in the society. He propagated that only self-reliance, fearlessness and a strong moral character can come back. Asserting the true selfish action is fearlessness, selfishness service, character building. ಅದು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು ಕರಪ್ಷನ್ ಬಂದಿದೆ. ಮಹಾತ್ಮ ಗಾಂಧಿ viewed the corruption as a profound moral crisis and for him a criminal indifference warning. It turns public into service, self-serving exploitation. Way of life, ಗಾಂಧಿ ಅವರು ಹೇಳ್ತಾರೆ, ವೇ ಆಫ್ ಲೈಫ್ ಕರಪ್ಷನ್ ಆಗೋಗ್ಬಿಟ್ಟಿದೆ ನಮ್ಮಲ್ಲಿ ಅಂತ. Responsibility of citizens believed that corruption would disappear only when people realize that nation exists to be served, not for personal expectation. ಭಾರತ ನಮಗೋಸ್ಕರ ಇದೆ, ನಮಗೋಸ್ಕರ ಭಾರತ ಇಲ್ಲ ಅಂತ ಜನ ತಿಳುವಳಿಕೆ ಮಾಡ್ಕೊಂಡಾಗ ಅದು ಹೋಗುತ್ತೆ ಅಂತ. ಬಾಬಾ ಅಂಬೇಡ್ಕರ್ ಅವರು ಕರಪ್ಷನ್ ಬಗ್ಗೆ ಒಂದು ಹೇಳ್ತಾರೆ. ಕರಪ್ಷನ್ ನಾಟ್ ಮಿಯರ್ಲಿ ಆಸ್ ಎ ಫೈನಾನ್ಷಿಯಲ್ ಮಾಲ್ ಪ್ರಾಕ್ಟಿಸ್ ಬಟ್ ಎ ಸಿಸ್ಟಮ್ಯಾಟಿಕ್ ಸೋಷಿಯಲ್ ಇಶ್ಯೂ rooted in the caste system and hero worship. He warned that casteism fosters injustice and iniquity, undermining democratic institutions. Further, he famously cautioned that hero worship is a sure road dictatorship leading to corruption as explained. ಈ ತರ ದೊಡ್ಡವ್ರು ಹೇಳಿದ್ದಾರೆ. ಅದನ್ನ ಮುನಿಸಬೇಕು, ನಾವು ತೆಗಿಬೇಕು ಅಂದ್ರೆ ಅಟ್ಲೀಸ್ಟ್ ಇಲ್ಲಿ ನಮ್ಮಲ್ಲಿ ಕೂತಿರೋ ನಮ್ಮ ಸೋದರ ಸೋದರಿಯರು, ಸರ್ ಇಷ್ಟೇ ಜನ ಸಾಕು ಸರ್, ಎಂಟೈರ್ ಕರ್ನಾಟಕ ನಡೆಸ್ಬಿಡ್ಬೋದು, ನಮ್ಮ ಜೊತೆಗೆ ನೀವು ಬನ್ನಿ ಸರ್, ನಿಮ್ ಜೊತೆಗೆ ನಾನು ಇದ್ದೀನಿ, ವಿ ವಿಲ್ ಎಲಿಮಿನೇಟ್ ದಿ ಕರಪ್ಷನ್. ನನ್ಗೆಲ್ಲ ಒಂದ್ ಕಡೆ ಆಸೆ ಇದೆ, ಅಲ್ಲೆಲ್ಲ ಎಲ್ಲಾ ಸ್ಕೂಲ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನಾನು, ಎಲ್ಲಿ ಸ್ಕೂಲ್ ಕರೆದು ಇಲ್ಲ ಅಂತ ಹೇಳಲ್ಲ, ಹಾಸ್ಟೆಲ್ ಎಲ್ಲ ಹಾಸ್ಟೆಲ್ ಕಡೆ ಹೋಗ್ತೀನಿ. ಹೋಗ ಮಕ್ಕಳಿಗೆ ಸ್ವಲ್ಪ ನಾವು ಏನಾದ್ರೂ ಅವ್ರ ತಲೆಯಲ್ಲಿ ಬೀಜ ಹುಟ್ಟಿಸ್ಬೇಕು. ಅಲ್ಲೆಲ್ಲ ಒಂದು ಬೀಜ ಬಿಸಾಕ್ ಬಂದ್ರೆ ಬಿರುಗಾಳಿ ಮಳೆಗೆ ಅದು ತಾನಾಗೆ ಮೊಳಕೆ ಬರೋದು, ಎಲ್ಲೋ ಒಂದು ದಿವಸ ಈ ದೇಶದ ಕರಪ್ಷನ್ ಹೋಗುತ್ತೆ ಅಂತ ನನಗೆ ಆಸೆ ಇದೆ. ನೀವೆಲ್ಲ ನನ್ನ ಜೊತೆಗೆ ಬನ್ನಿ, ನಾನು ನಿಮ್ ಜೊತೆಗೆ ಎನಿ ಟೈಮ್ ಕರೀರಿ, ನಾನು ಜೊತೆಗಿದ್ದೀನಿ. ದುಷ್ಟ ಸಂಹಾರ ಮಾಡಕ್ಕೆ ನಾನು ರೆಡಿ ಆಗಿದ್ದೀನಿ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತೀನಿ, ನಾನು ಬಂದಿದ್ದೆ ದುಷ್ಟ ಸಂಹಾರ ಮಾಡಕ್ಕೆ, ನನಗೇನು ಆಸೆ ಇಲ್ಲ. ದೇವ್ರ ಮುಂದೆ ಹೋಗಿ ಕೇಳಿದು ಒಂದೇ ನಾನು, ದುಷ್ಟ ಸಂಹಾರ ಮಾಡಿ ಶಕ್ತಿ ಕೊಡು, ನನಗೆ ಒಳ್ಳೆ ಆಯುಸ್ ಕೊಡು, ಇನ್ಯಾವ ಆಸ್ತಿ ಬೇಡ, ಏನು ಬೇಡ ಅಂತ. ಅದನ್ನ ಡಿಕ್ಲೇರ್ ಮಾಡಿದ್ದೀನಿ. ಬಂದ ತಕ್ಷಣ ಲೋಕಾಯುಕ್ತದಲ್ಲಿ ನಾನು ಡಿಕ್ಲೇರ್ ಮಾಡಿದ್ದೀನಿ, ನನ್ನ ಆಸ್ತಿ ಇಷ್ಟೇ, ಜೀವನ ಇಷ್ಟೇ ಅಂತ ಬರ್ದಿದ್ದೀನಿ. ಎಷ್ಟು ಜನ ಮಾಡ್ತಾರೆ? ನಾವೆಷ್ಟು ಜನ ಆನೆಸ್ಟ್ ಆಗಿದ್ದೀವಿ? ಎಷ್ಟು ಜನ ಜಡ್ಜಿಗಳು ಮಾಡ್ತಾರೆ? ಸುಪ್ರೀಂ ಕೋರ್ಟ್ ಮಾಡ್ಬೇಕು ಅಂತ ಆರ್ಡರ್ ಮಾಡ್ಬಿಟ್ರು, ಮಾಡಲೇ ಇಲ್ಲ, ಯಾರು ಮಾಡಲ್ಲ. ನಾವು ಟ್ರಾನ್ಸ್ಪರೆನ್ಸಿ ಇರಬೇಕು. ಟ್ಯಾಕ್ಸ್ ನಮ್ಮಲ್ಲಿ 30% ಕಟ್ಟೋದು ಅಂದ್ರೆ ನಾವೆಲ್ಲ ಒಂದೇ ಮೋಸಗಾರರು. ಟ್ಯಾಕ್ಸ್ ನಾವು ಬರೀ 30% ಕಟ್ತಾ ಇರೋದು. ನಿಮ್ಮ ಶಕ್ತಿ ಏನಿದೆ, ನೀವು ಆನೆಸ್ಟ್ ಆಗಿದ್ರೆ ಟ್ಯಾಕ್ಸ್ ಕಟ್ಟೋದು ಕರಪ್ಷನ್, ನೀವು ಸುಳ್ಳು ಹೇಳಿದ್ರು ಕರಪ್ಷನ್, ಪೇ ರಿಟರ್ನ್ ಮಾಡಿದ್ರು ಕರಪ್ಷನ್, ಹೆಂಡತಿಗೆ ಮೋಸ ಮಾಡಿದ್ರು ಕರಪ್ಷನ್.
ಆ ಕರಪ್ಷನ್ ಹೆಂಗ್ ಹೋಗ್ಬಿಟ್ಟಿದೆ ಅಂದ್ರೆ ಅದು ಟೆಂಟಕಲ್ ಆಕ್ಟೋಪಸ್ ತರ ಆಗಿದೆ. ಅದನ್ನ ಮುಗಿಸಕ್ಕೆ ನಾನು ನಿಮ್ ಜೊತೆಗಿದ್ದೀನಿ ಅಂತ ಹೇಳ್ತಾ, ಈ ಚೈಲ್ಡ್ ಮ್ಯಾರೇಜು ಒಳ್ಳೆ ಸಬ್ಜೆಕ್ಟ್ ಇಟ್ಟಿದ್ದೀರಿ ಇವತ್ತು. ಈ ಚೈಲ್ಡ್ ಮ್ಯಾರೇಜ್ ಅಂದ ತಕ್ಷಣ ನನಗೆ ಅದು ಹ್ಯೂಮನ್ ವೈಲೇಷನ್, ನಾವು ಮಾನವ ಹಕ್ಕುಗಳು ಅಂತೀವಿ. ದಿನನಿತ್ಯ ಆ ಚೈಲ್ಡ್ ಮ್ಯಾರೇಜ್ ಅನ್ಯಾಯ ಆಗ್ತಾ ಇದೆ. ಸುಮಾರು ಗ್ಲೋಬಲಿ ವರ್ಲ್ಡ್ ಅಲ್ಲಿ 18 ವರ್ಷ ಒಳಗಡೆ 640 ಮಿಲಿಯನ್ ಅಂದ್ರೆ 64 ಕೋಟಿ ಗರ್ಲ್ಸ್ ವುಮನ್ ಟುಡೇ ಲೀವ್ ಮ್ಯಾರಿಡ್ ಚಿಲ್ಡ್ರನ್. 12 million girls continue to marry every year, which translates into 1 girl every 3 seconds. ನಮ್ಮಲ್ಲಿ ವರ್ಲ್ಡ್ ಅಲ್ಲಿ 3 ಸೆಕೆಂಡ್ ಒಂದೊಂದು ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ. ಅದರಿಂದ ಏನು ಅಫೆಕ್ಟ್ ಆಗುತ್ತೆ ಅಂದ್ರೆ, ಚೈಲ್ಡ್ ಮ್ಯಾರೇಜ್ ಅಂದ ತಕ್ಷಣ ನಾವು ಈ ತೆಂಗಿನ ಮರ, ಮಾವಿನ ಮರ ಎಲ್ಲ ಹಾಕ್ತೀವಿ. ಅದಕ್ಕೆ ಇಷ್ಟು ವರ್ಷ ಅದನ್ನ ಫಲ ಬಿಡಬಾರ್ದು ಅಂತ 8 ವರ್ಷ 7 ವರ್ಷ ನಾವು ಮಾವಿನಕಾಯಿ ಕಿತ್ತಾಕ್ಬಿಡ್ತೀವಿ. ಅದನ್ನು ಚೈಲ್ಡ್ ಮ್ಯಾರೇಜ್ ಮಾಡಿದ ತಕ್ಷಣ ಆ ಬಾಡಿಯಲ್ಲಿ ಶಕ್ತಿ ಇರಲ್ಲ. ಚೈಲ್ಡ್ ಮಾಡಿದ ತಕ್ಷಣ ಮತ್ತೆ ಹುಟ್ಟೋ ಮಗು ಸಹ ಮಾಲ್ ನ್ಯೂಟ್ರಿಷನ್ ಆಗಿ, ಇವಾಗ ತಮಾಷೆ ಏನಂದ್ರೆ ಚೈನಾದವರು ಇಂಡಿಯಾದವ್ರು ಕರಿತಾ ಇದಾರೆ ಬನ್ನಿ, ರಷ್ಯಾ ಅವ್ರು ಕರಿತಾ ಇದಾರೆ, ಅಂದ್ರೆ ಗಂಡು ಮಕ್ಕಳು ಬೇಕು ನಮಗೆ ಬನ್ನಿ. ಆ ಸ್ಟ್ರೆಂತ್ ಅಲ್ಲಿ ಹೋಗ್ಬಿಟ್ಟಿದೆ. ಎಲ್ಲ ಒಂದ್ ಕಡೆ ಆ ಚೈಲ್ಡ್ ಮ್ಯಾರೇಜ್ ಇಂದ ನಮಗೆ ಭಾರಿ ತೊಂದರೆ, ಹೆಲ್ತ್ ರಿಸ್ಕ್ಸ್ ಆಗುತ್ತೆ, ತೊಂದರೆ ಆಗುತ್ತೆ, ವೈಲೆನ್ಸು, ಅಬ್ಯೂಸು, ಆಮೇಲೆ ಜೆಂಡರ್ ಇನ್ಇಕ್ವಾಲಿಟಿ, ಅವರಿಗೆ ಆ ಶಕ್ತಿ ಬರೋದಿಲ್ಲ. ಎಕ್ಸ್ಟ್ರೀಮ್ ಪಾವರ್ಟಿ, ಅದು ಈ ಪಾವರ್ಟಿ ಅನ್ನೋದೊಂದು ಚೈಲ್ಡ್ ಮ್ಯಾರೇಜ್ಗೆ ಪ್ರೋತ್ಸಾಹ ಮಾಡ್ತಾ ಇದೆ. ಲ್ಯಾಕ್ ಆಫ್ ಎಜುಕೇಶನ್, ಹ್ಯೂಮನ್ ಟಚ್ ಇಲ್ಲದೆ ಇರೋದು ಸಮಾಜದಲ್ಲಿ. ಲಾಸ್ ಆಫ್ ಎಜುಕೇಶನ್, ಪಾವರ್ಟಿಯಿಂದ ಅವರು ಚೈಲ್ಡ್ ಮ್ಯಾರೇಜ್ಗಳಾದ್ರೆ ದೇ ವಿಲ್ ಲೂಸ್ ದರ್ ಎಜುಕೇಶನ್. ಅವರಿಗೆ ಪ್ರಪಂಚ ಜ್ಞಾನ ಇಲ್ಲದೆ ಎಷ್ಟೋ ನಾವು ನೋಡ್ತೀವಿ, ಆ ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ದಾರೆ. ಮೊನ್ನೆ ನಾನು ನಮ್ಮ KR ಪೇಟೆ, ಕೃಷ್ಣರಾಜಪೇಟೆಯಲ್ಲಿ ನನಗೆ ಯಾವ ರೈತರು ಬಂದು ಹೇಳುದು, ಸರ್ ಈ ತರ ಆಗ್ತಾ ಇದೆ ಸರ್ ಅಂತ. ನಾನು ಎಂಟೈರ್ ಮಂಡ್ಯ ಡಿಸ್ಟ್ರಿಕ್ಟ್ 9 ಟೀಮ್ ಮಾಡಿ ಎಲ್ಲ ಕಡೆ ಕಳಿಸಿದಾಗ ಸುಮಾರು 64 ಸ್ಕ್ಯಾನಿಂಗ್ ಮಾಡಿದ್ದನ್ನ KR ಪೇಟೆ ತಾಲೂಕಲ್ಲಿ ಮಾತ್ರ ಸಿಕ್ತು. ಅಲ್ಲಿ 31 ಸ್ಕ್ಯಾನಿಂಗ್ ಬಿಲೋ 18 years. ಇಲ್ಲ ಹೋಗ್ಸೋ ಬರ್ತಾರೆ, ಇಲ್ಲ ಚೈಲ್ಡ್ ಮ್ಯಾರೇಜ್ ಬರ್ತಾರೆ. ಎಲ್ಲ ಒಂದ್ ಕಡೆ ಇವಾಗ ನಾವು 23 ಸೆಂಚುರಿಯಲ್ಲಿ ಇದ್ದೀವಿ, 90% ಎಜುಕೇಶನ್. ಎಲ್ಲ ಒಂದ್ ಕಡೆ ಇದು ಯಾಕೆ ಹಿಂಗ್ ಆಗ್ತಾ ಇದೆ ಅಂದ್ರೆ ಅವರಿಗೆ ಪ್ರಾಪರ್ ಅಡ್ವೈಸ್ ಇಲ್ಲ. ಅದಕ್ಕೆ ನಮ್ಮ ಲೀಗಲ್ ಶಾಸ್ತ್ರರು ಇರ್ಬೇಕು, ನಮ್ಮ ನಲ್ವಡಿಯವರು ಇರ್ಬೇಕು, ಕೋರ್ಟ್ಗಳು ಇರ್ಬೇಕು, ಸಂಘ ಸಂಸ್ಥೆಗಳು ಹೋಗಿ ಅವ್ರಿಗೆ ಹೇಳ್ಬೇಕು ನಿಜವಾದ ಪ್ರಾಬ್ಲಮ್ ಏನಾಗುತ್ತೆ ಚೈಲ್ಡ್ ಮ್ಯಾರೇಜ್ ಅಲ್ಲಿ. ಪೋಕ್ಸೋ ತಕ್ಷಣ ನೋವಾಗುತ್ತೆ ನನಗೆ. ಈ ನಾವು ಆಶ್ರಮಕ್ಕೆಲ್ಲ ಹೋಗ್ತೀವಿ, ಹೋದಾಗ 14-15 ವರ್ಷ ಹುಡುಗಿ, 2 ವರ್ಷ ಮಗು, ಏನ್ರಿ ಅನ್ಯಾಯ ಇದು ಅಂತ. ಅದೆಲ್ಲ ಸರಿ ಮಾಡಿ ಮನೆಗೆ ಹೋಗ್ಬಂದ್ರೆ ನಾವು ಹೋಗಲ್ಲ ಅಂತ ಅವಮಾನ ಅದಕ್ಕೆ ಸಮಾಜದಲ್ಲಿ. ಎಲ್ಲ ಒಂದ್ ಕಡೆ ಚೈಲ್ಡ್ ಮ್ಯಾರೇಜ್ ನಾವು ತಂದೆ ತಾಯಿ ಕಾರಣ. ನಮ್ಮ ಪಾವರ್ಟಿಗೋಸ್ಕರ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಲ್ಲಿ ಯಾರೋ ಒಬ್ಬ ಸಿಕ್ಕ ಶ್ರೀಮಂತ ಮದುವೆ ಮಾಡ್ಕೊಡ್ತೀವಿ, ಅವಳ ಜೀವನ ಎಲ್ಲ ಸಫರ್ ಆಗ್ತಾಳೆ. ಅದಕ್ಕೆ ಇಂಪಾರ್ಟೆಂಟ್ ಎಜುಕೇಶನ್. ಪಾವರ್ಟಿ, ಇವಾಗ ಪಾವರ್ಟಿ ತಿಳಿಸ್ಬೇಕು ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಈ ಹಾಸ್ಟೆಲ್ಗೆಲ್ಲ ಹೋಗ್ತೀನಿ. ರಾಯಚೂರು ಒಂದು ಹಾಸ್ಟೆಲ್ಗೆ ಹೋದಾಗ 100 ಜನ ಮಕ್ಕಳಿದ್ದಾರೆ ಅಲ್ಲಿ. ಅವ್ನು 427 ಜನಕ್ಕೆ ಗೌರ್ಮೆಂಟ್ ಲಿಸ್ಟ್ ಕಳಿಸ್ತಾನೆ. ಒಂದು ಮಗುಗೆ 2,100 ರೂಪಾಯಿ ಪರ್ ಮಂತ್, 3 ವರ್ಷ ತಿಂತಾನೆ. ಅಲ್ಲೂ ಕರಪ್ಷನ್, ಎಲ್ಲೆಲ್ಲೂ ಕರಪ್ಷನ್. ಚೈಲ್ಡ್ ಮ್ಯಾರೇಜ್ಗೂ ಕರಪ್ಷನ್ ಬರುತ್ತೆ, ಪೋಕ್ಸೋ ಕರಪ್ಷನ್ ಎಲ್ಲ ಹೇಳಿದ್ನಲ್ಲ, ಎಲ್ಲ ಅಂಗಗಳಲ್ಲೂ ಇಂಟರ್ವ್ಯೂನ್ ಆಗ್ಬಿಟ್ಟಿದೆ. ನಮ್ಮ ಒಂದು ಅಂಗ, ಮನುಷ್ಯನಿಗೆ ಒಂದು ಅಂಗ ಆಗ್ಬಿಟ್ಟಿದೆ. ಅದನ್ನು ತೊಲಗಿಸದೇ ಇದ್ರೆ ಇವೆಲ್ಲ ಕಷ್ಟ. ಅಲ್ಲಿ 31 ಜನ ಅಂಡರ್ ಏಜ್ ಬಿಲೋ 18 years ಸ್ಕ್ಯಾನಿಂಗ್ ಆಗಿತ್ತು. ಅದನ್ನು ನಾನು ಹೇಳಿದೆ ನಮ್ಮ ಪೊಲೀಸ್ ಅವ್ರಿಗೆ, ಯಾವುದೇ ಕಾರಣಕ್ಕೆ ಆ ಮಕ್ಕಳ ಹೆಸರು ಆಚೆ ಬರಂಗಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಇಲ್ಲ ಪೋಕ್ಸೋ ಅಂಡರ್ ಏಜ್ ಲವ್ ಇಲ್ಲದ್ರೆ ಅಪ್ಪ ಅಮ್ಮ ಮದುವೆ ಮಾಡಿದ್ದಾರೆ, ಆ ಮಕ್ಕಳ ಹೆಸರು ಬರಂಗಿಲ್ಲ ಅಂತ. ಆದರೆ 5 ಜನ ಡಾಕ್ಟ್ರು ಹೆಣ್ಣು ಮಕ್ಕಳಿಗೆ ದ್ರೋಹ ಮಾಡ್ತಾರೆ. ಏನ್ ಮಾಡ್ಬೇಕು? 3 ಜನ ಅರೆಸ್ಟ್ ಮಾಡಿ ಒಳಗಡೆ ಅವರು
ಅರೆಸ್ಟ್ ಇಬ್ಬರು ತಪ್ಪಿಸ್ಕೊಂಡು ಹೋಗ್ಬಿಟ್ರು ಡಾಕ್ಟ್ರು, ಕೇಸ್ ನಡೀತಾ ಇದೆ. ಎಲ್ಲ ಒಂದ್ ಕಡೆ ಈ ಹೆಣ್ಣು ಭ್ರೂಣ ಹತ್ಯೆಯನ್ನ ಇವಾಗಲೂ ನೀವು ಸಾಯಿಸ್ತೀರ, ನನಗೆ ಅರ್ಥ ಆಗ್ತಾ ಇಲ್ಲ. ದೇ ಆರ್ ಈಕ್ವಲ್ ಟು ಮೆನ್. ಫ್ಲೈಟ್ ಓಡ್ತಾ ಇದ್ದಾರೆ, ಗನ್ ಹಿಡ್ಕೊಂಡು ನಮ್ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ತಪ್ಪು ತಿಳ್ಕೊಬೇಡಿ, ನಮ್ಮ ಹೆಣ್ಮಕ್ಳು ನಾನು ಊರೂರು ಹೋಗ್ತಾ ಇರೋದ್ರಿಂದ ಕರಪ್ಷನ್ ಅಲ್ಲಿ ಹೆಣ್ಮಕ್ಳು ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಅವರಷ್ಟೇ ಹಂಗಾಗ್ಬಿಟ್ಟವ್ರೆ, ಏನ್ ಮಾಡ್ಬೇಕು ನಾವು? ಎಲ್ಲ ಒಂದ್ ಕಡೆ ಹೆಣ್ಣು ಮಕ್ಕಳು ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಒಪ್ಪವ ಆಗ್ತಾರೆ. ನಾವು ಯೋಚನೆ ಮಾಡಿದ್ರೆ ಕರಪ್ಷನ್ ಅವರೇ ಜಾಸ್ತಿ. ಆ ತರ ಆಗ್ತಾ ಇದೆ. ಅದು ಅವ್ರ ತಪ್ಪಲ್ಲ, ಸಮಾಜ ತಪ್ಪು ಅಂತ ಹೇಳ್ತಾ ಈ ಒಂದು ಒಳ್ಳೆ ಕಾರ್ಯಕ್ರಮನ ಮಾಡಿದಿರಿ. ಈ ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ ನಮ್ಮ ಹೆಗ್ಡೆ ಅವರು ಈಸ್ ಎಕ್ಸ್ಪರ್ಟ್, ಅವ್ರು ಹೇಳ್ತಾರೆ ನಿಮಗೆ. ಅದರಲ್ಲಿ ಒಂದು ಸಣ್ಣದನ್ನ ನಾನು ಹೇಳಿ, ನಾನು ಮೊನ್ನೆ ಉಡುಪಿಗೆ ಹೋಗಿದ್ದೆ. ಅಲ್ಲಿ ಮಣಿಪಾಲ್ ಕಾಲೇಜ್ ಅಂತ ಹೇಳ್ಬಿಟ್ಟು MBBS ಕಾಲೇಜ್ ಅಲ್ಲ ಇದೆ. ನಾವು ನಮ್ಮ ಶೆಟ್ಟಿಯಲ್ಲಿ ಹೋಗಿದ್ವಿ. ಬರೀ ಮಣಿಪಾಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ 366 ಕೇಸುಗಳು ಡ್ರಗ್ ಪೆಡ್ಲಿಂಗು, ಅದರಲ್ಲಿ 31 ಸೇಲ್ ಮಾಡೋದು 335 ಡ್ರಗ್ ಕನ್ಸಂಪ್ಷನ್ ಕೇಸಸ್. ಮಕ್ಕಳು ಸಣ್ಣ ಮಕ್ಕಳು ಕನ್ವಿಕ್ಷನ್ 4 ಕೇಸಲ್ಲಿ ಆಗಿದೆ. ಪೆಡ್ಲಿಂಗ್ ಕೇಸಸ್ 313 ಕೇಸ್ ಕನ್ವಿಕ್ಷನ್ ಆಗಿದೆ ಒಂದೇ ಪೊಲೀಸ್ ಸ್ಟೇಷನ್ ಅಲ್ಲಿ, ಉಡುಪಿಯಲ್ಲಿ. ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ನನಗೆ. ಕಾಲೇಜ್ಗೆ MBBS ಮಾಡ್ಬೇಕು ಅಂತ, ಡಾಕ್ಟರ್ ಮಾಡ್ಬೇಕು ಅಂತ ಅಪ್ಪ ಅಮ್ಮ ಕಷ್ಟಪಟ್ಟು ಮಕ್ಕಳು ಕಳಿಸ್ತಾರೆ. ಅಲ್ಲಿ ಫಾರಿನ್ ಹುಡುಗ ಒಬ್ಬನ ಅವರು ಲವ್ ಆಗ್ಬಿಡ್ತಾರೆ ಅವಳಿಗೆ. ಅವನು ಇಲ್ಲಿ ಓದಕ್ ಬಂದಿಲ್ಲ, ಅವ್ರು ಬಿಸ್ನೆಸ್ಗೆ ಬರ್ತಾರೆ. ಬೇರೆ ಕಂಟ್ರಿಗಳೆಲ್ಲ ಬರೋದು ಮಣಿಪಾಲ್ ನಮ್ಮ ಇದಕ್ಕೆ ಉಡುಪಿಗೆ ಟು ಎನ್ಕರೇಜ್ ದಿಸ್ ಡ್ರಗ್ಸ್. ಬರೀ ಅಲ್ಲೇ ಅಲ್ಲ, ಇಲ್ಲಿ ಬೆಂಗಳೂರು ನಡೀತಾ ಇದೆ. ಎಲ್ಲ ಕಾಲೇಜಲ್ಲಿ ಪೆಟ್ಟಿ ಶಾಪ್ಗಳು ಇರ್ತಾವಲ್ಲ. ನನಗೆ ಯಾರೋ ಬಂದು ಹೇಳಿದಾಗ ನಮ್ಗೆ ಅದು ಸೆಂಟ್ರಲ್ ಇದು ನಮ್ಮ ಬರಲ್ಲ ಅಂತ ಹೇಳಿ, ಕೊನೆಗೆ ನಾನು ನಮ್ಮ ಪಡೀಂದ್ರ ಜಡ್ಜ್ ಸೇರ್ಕೊಂಡು ಅವ್ರನ್ನೆಲ್ಲ ಕರೆಸಿ ಎಲ್ಲಾ ಕಾಲೇಜುಗಳ ಹತ್ರ ಪೆಟ್ಟಿ ಶಾಪ್ ಇರ್ತಾವೆ, ಅಲ್ಲಿ ಮಾಡ್ತಾರೆ. ಸ್ವಲ್ಪ ಅದೆಲ್ಲ ನಿಗಾ ವಹಿಸಿದ್ದೆ ಅಲ್ಲಿ ಮಾಡ್ತಾ ಇದೀವಿ. ಎಲ್ಲ ಒಂದ್ ಕಡೆ ಅದು ಈಗ ಈ ಕರಪ್ಷನ್ ಭಯಾನಕವಾದ ಒಂದು ದೊಡ್ಡ ಕಾಯಿಲೆ ಅದು. ಈ ಡ್ರಗ್ಸ್ ಅಡಿಕ್ಟ್ ಇದೆಯಲ್ಲ ಭಾರಿ ಕಷ್ಟ. ನೀವೆಲ್ಲ ನೋಡಿರ್ತೀರಿ, ಕೋರಮಂಗಲದಲ್ಲಿ ಒಂದು ವಯಸ್ಸು ಬಂದಿರೋ ಹೆಣ್ಮಗಳು ಅಪ್ಪ ಅಮ್ಮನೇ ಹೊಡಿತಾಳೆ. ಆ ಡ್ರಗ್ಸ್ ತಗೊಂಡಾಗ ಅವ್ರಿಗೆ ಜ್ಞಾನ ಇಲ್ಲ, ಮೈ ಮೇಲೆ ಒಂದು ನಿಕ್ಕರ್ ಹಾಕೊಂಡು ಕೊನೆಗೆ ಅವರೇ ಅಪ್ಪ ಅಮ್ಮ ತಗೊಂಡು ಪೊಲೀಸ್ ಸ್ಟೇಷನ್ ಕೊಡ್ತಾರೆ. ಅದು ಎಷ್ಟು ಕ್ರೂರ ಇರ್ತೀರ ಅಂದ್ರೆ, ಆ ಡ್ರಗ್ಸ್ ತಗೊಂಡು ಮನುಷ್ಯತ್ವ ಇರಲ್ಲ ಅವ್ರಿಗೆ, ಏನ್ ಬೇಕಾ ಮಾಡಾಕ್ತಾರೆ. ನಾವು ನೋಡಿದೀವಿ ಇನ್ಸಿಡೆಂಟ್ಗಳು. ಅಪ್ಪ ಅಮ್ಮ ಸಾಯಿಸಿದ್ದಾರೆ, ಮಕ್ಕಳು ಸಾಯಿಸಿದ್ದಾರೆ, ಸಣ್ಣ ಮಗು ಸಾಯಿಸಿಬಿಡ್ತಾರೆ. ಆತರ ಅದು ಮಣಿಪಾಲ್ ಇನ್ಸಿಡೆಂಟ್ ಆಯ್ತು. ಅವಳು ಲವ್ ಮಾಡ್ತಾಳೆ ಫಾರಿನ್ ಅವನು ಅವ್ರನ್ನ ಈ ಡ್ರಗ್ಸ್ ಪೆಡ್ಲಿಂಗ್ ಇಟ್ಕೊತಾನೆ. ಅಪ್ಪ ಅಮ್ಮನ ಗೊತ್ತಾಗುತ್ತೆ. ಕೊನೆಗೆ ಏನಾದ್ರು ಮಾಡಿ ತಡಿಬೇಕು ಅಂತ ಮಾಡಿದ್ರೆ ಕೊನೆಗೆ ಅವನ್ನೇ ಮದುವೆ ಆಗ್ಬಿಡ್ತಾಳೆ. ಆಯ್ತು ಅಂತ ಪಾಪ ಸಂಪ್ರದಾಯ ಕುಟುಂಬ ಅವ್ರು ಆಯ್ತು ಅಂತ ಬಿಟ್ಬಿಡ್ತಾರೆ, ಹೋಗಮ್ಮ ಅಂತ. ಕೊನೆಗೆ ಇನ್ನೊಬ್ಬ ತಂಗಿ ಇರ್ತಾಳೆ, ಅವನ ಭಾವ ಅಕ್ಕ ಇಬ್ರು ಸೇರಿ ಅವಳು ಹೇಳ್ತಾರೆ. ಕೊನೆಗೆ ಇಬ್ರು ಸತ್ತೋಗ್ತಾರೆ ಕುಡ್ದು ಆ ಡ್ರಗ್ಸ್ ಅನ್ನ. ಈ ತರ ಎಷ್ಟು ಸಂಸಾರಗಳು ಹಾಳೋಗೋಗುತ್ತೆ ಅಂದ್ರೆ, ಇದಕ್ಕೆಲ್ಲ ನಾನು ಹೇಳಿದೆ, ಯಾಕೆ ಗೌರ್ಮೆಂಟ್ ಅವರು ಲೈಸೆನ್ಸ್ ಕೊಡ್ತಾರೆ? ಎಲ್ಲ ಒಂದ್ ಕಡೆ ಟಾಪ್ ಅವ್ರು ಹೇಳ್ತಾರೆ ಚೆನ್ನಾಗಿ, ಟಾಪ್ ಅಧಿಕಾರಿಗಳು, ಟಾಪ್ ಕನ್ಸರ್ನ್ ಅವ್ರಿಗೂ ಪಾಲು ಬರುತ್ತೆ ಅನ್ನೋ ಅಂತ ನನ್ಗೆ ಡೌಟ್. ಇಲ್ಲ ಅದನ್ನೆಲ್ಲ ಎಂಕರೇಜ್ ಮಾಡಲ್ಲ. ಈ ಪಾಲುಗೋಸ್ಕರ ನಮ್ಮ ಭಾರತ ಮಾತೆಯನ್ನ ಬೇರೆಯವ್ರು ಕೊಟ್ಬಿಡ್ತಾರೆ. ಆ ತರ ಪರಿಸ್ಥಿತಿ ಇದೆ. ಈ ಪಾಲು ಎಲ್ಲದರಲ್ಲೂ ಶೇರು ಅಂದ್ರೆ ಫಂಡಮೆಂಟಲ್ ರೈಟ್ ಟು ಟೇಕ್ ಎ ಬ್ರೈಟ್ ಅನ್ನೋ ಶೇರು ತಗೊಂಡು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಮಾನವ ಹಕ್ಕುಗಳು ಭ್ರಷ್ಟಾಚಾರ ವಿರೋಧ ಸಂಸ್ಥೆ ಮಾಡ್ತಾ ಇದ್ದಾರೆ. ಬರೀ ಅವ್ರು ಮಾಡೋದು ಆಗೋದಿಲ್ಲ. ಇಲ್ಲಿ ಬಂದಿದ್ದಂತ ನಾವೆಲ್ಲರೂ ನಾನು ಸೇರ್ಕೊಂಡು ಇದೊಂದು ಹೋರಾಟ ಮಾಡಿದ್ರೆ ಮಾತ್ರ ಮುಂದೆ ಒಂದು ದಿವಸ ಅನುಕೂಲ ಆಗುತ್ತೆ ಅಂತ ಹೇಳಿ 4 ಮಾತು ಆಡ್ಕೊಳ್ಳೋ ಅವಕಾಶ ಕೊಟ್ಟ ಎಲ್ರಿಗೂ ನೆನೆಸಿ ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ನಲ್ವಾಡೆ ಅವರ ನೇತೃತ್ವದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮ ಸುಮಾರು ಬರಬೇಕು. ಇದರಿಂದ ಜನಕ್ಕೆ ಸ್ವಲ್ಪ ನಾವು ಸಮಾಜದಲ್ಲಿ ಏನು ಅನ್ಯಾಯ ನಡೀತಾ ಇದೆ, ಕರಪ್ಷನ್ ಇರಲಿ, ಬಾಲ್ಯ ವಿವಾಹ ಇರಲಿ, ಡ್ರಗ್ಸ್ ಅಡಿಕ್ಟ್ ಇರಲಿ, ಇವೆಲ್ಲ ಸರಿ ಮಾಡೋಕ್ಕೊಂದು ಒಳ್ಳೆ ಇದು ಮಾಡಿದ್ದಾರೆ. ಅವರು ಮಾಡಿದಂಥ ಒಂದು ಸಂಘಕ್ಕೆ ನನ್ನ ಧನ್ಯವಾದಗಳು ಹೇಳ್ತೀನಿ.